ಹಾಯ್ ಹಲೋ ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ನ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಓಕೆನಾ. ಇವತ್ತು ನಾನು ಬೆಳೆದಂತಹ ಪಾಲಕ್ ಸೊಪ್ಪಿಂದ ಮೊಟ್ಟೆ ಹಾಕಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಶ್ ಆಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಇಷ್ಟು ಸಿಕ್ಕಿದೆ. ನಾನು 2 ಪಾರ್ಟಲ್ಲಿ ಹಾಕಿದ್ದೆ, 2 ಪಾರ್ಟಲ್ಲಿಂದ ಎಷ್ಟು ಸಿಕ್ಕಿದೆ. ನಾನು ಇಲ್ಲೊಂದು 7 ಎಗ್ಸ್ ತೊಗೊಂಡಿದ್ದೀನಿ. ತೊಳೆದು ಪಾಲಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು 1-2 ಮೆಣಸಿನ್ಕಾಯಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಎಣ್ಣೆ ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಅದು ಅಂದರೆ ರೈಸ್ಗಾದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಬಟ್ ಇಲ್ಲಿ ನಾನು ರೊಟ್ಟಿಗೆ ಮಾಡ್ತಿರೋದು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಅಂದರೆ ನಾನು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಖಾರದ ಪುಡಿ ಯೂಸ್ ಮಾಡ್ತೀನಿ. ಹಾಗಾಗಿ ಒಂದು 3-4 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ. ಮತ್ತು ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದೇ ಈರುಳ್ಳಿ 2 ತೊಗೊಂಡಿದ್ದೀನಿ. ನೀವಿಲ್ಲ ಇದು ನಾನು ಖಾರದ ಪುಡಿ ಹಾಕಲ್ಲ ಅಂತಂದರೆ ಮಾಮೂಲಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಖಾರದ ಪುಡಿ ಹಾಕ್ತಿದ್ದೀನಿ, ಹಾಗಾಗಿ ಮೆಣಸಿನ್ಕಾಯಿ ಕಮ್ಮಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹುರ್ಕೊಂಡ್ರೆ ಸಾಕು. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಹಾಕ್ತಿದ್ರು ನಡೆಯುತ್ತೆ, ಬಟ್ ಆದರೆ ನನಗೆ ಇದರಲ್ಲಿ ಆ ಟೇಸ್ಟ್ ಇಷ್ಟ, ಹಾಗಾಗಿ ನಾನು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಹಂಗೆ ಇದು ಖಾರ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಒಂದು 7 ಎಗ್ಸ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಮೆತ್ತಗಾಗಿದೆ. ಈಗ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದೆ ಅಂದರೆ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ನಾನಿವಾಗ ನಾನು ಬೆಳೆದರಲ್ಲಿ ಸಿಕ್ಕಿದ್ದಷ್ಟೇ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಕ್ಕೊತಿದ್ದೀನಿ ಅಷ್ಟೇ. ಬಟ್ ಹೆಲ್ತ್ ಒಳ್ಳೇದಲ್ವಾ ಪಾಲಕ್ ಸೊಪ್ಪು, ಹಾಗಾಗಿ ನಾನು ತುಂಬ ಸಲ ಮನೆಯಲ್ಲೂ ಮಾರ್ಕೆಟಲ್ಲೂ ಅಷ್ಟೇ ತುಂಬ ತರಿಸ್ತೀನಿ. ಮತ್ತು ಆಮ್ಲೆಟ್ಟಿಗೂ ಅಷ್ಟೇ ಪಾಲಕ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಇಲ್ಲಿ ನಾವು ಸಾಂಬಾರು ಪುಡಿ ಎಲ್ಲ ಇದು ಚಿಕನ್ ಮಸಾಲ ಬರೋ ಪುಡಿ ಥರನೇ ಬರುತ್ತೆ, ಧನಿಯಾ ಪುಡಿ ಬರುತ್ತಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು, ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇವಾಗ ಖಾರಕ್ಕೆ ತಕ್ಕಂಗೆ ಅಷ್ಟು ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೋತೀನಿ ನಾನು. ಮೊಟ್ಟೆ ಒಂದು ಸ್ವಲ್ಪ ಖಾರ ಕಮ್ಮಿ ಹೊಡೆಯುತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಕೊತೀನಿ. ಅದು ಸ್ವಲ್ಪ ವಾಸನೆನೂ ಬರುತ್ತಲ್ಲ, ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆ ಸ್ಮೆಲ್ಲು ಇರಲ್ಲ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋತೀನಿ ನಾನು. ಇವಾಗ ಮೊಟ್ಟೆ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ಮೊಟ್ಟೆ ಕಮ್ಮಿ ಆಯಿತು ಅಂದರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇಲ್ಲ ನಮ್ಗೆ ಈರುಳ್ಳಿ ಕಮ್ಮಿ ತೊಗೊಂಡು ಮೊಟ್ಟೆ ಜಾಸ್ತಿ ತೊಗೊಂಡ್ರೆ ಹಂಗೂ ಓಕೆ. ಬಟ್ ಪಾಲಕ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಮತ್ತು ಇವಾಗ ಇದನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೊಬಿಡೋಣ. ಒಂದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈಗ ಇದೊಂದು ಸ್ವಲ್ಪ ಆಗಿದೆ ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಇವಾಗ ಕದಲಿಸ್ಕೊಂಡ್ರೆ ಕೆಳಗಡೆ ಒಂದು ಸ್ವಲ್ಪ ತಳ ಅಂಟಿರೋದೆಲ್ಲ ಗೊತ್ತಾಗೋಗುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಎಲ್ಲ ತಳ ಅಂಟ್ಬಿಡುತ್ತೆ. ಅದು ಇನ್ನೊಂದು ಸಲ ಅಂತೂ ಅಂಟುತ್ತೆ. ಬಟ್ ಆದರೆ ಈ ಎಗ್ ಟೈಮಲ್ಲಿ ಅಂಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಹಿಂಸೆ, ಅದು ಅದೇ ಬಂದುಬಿಡುತ್ತೆ. ಹಾಗಾಗಿ ಅದಕ್ಕೆ ಹೇಳಿದ್ದು. ಇನ್ನೊಂದು ಸಲ ಕ್ಲೋಸ್ ಮಾಡಿಕೊಂಡು ಈಗ ನೋಡಿ ಈ ಥರ ಆಗಿದೆ ನೋಡಿ. ಇವಾಗ ತಳ ಅಂಟುತ್ತೆ. ಇವಾಗ ಜಾಸ್ತಿ ಕೈ ಆಡ್ಸೋಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪೀಸಾಗಿ ಇರಲಿ. ಜಾಸ್ತಿ ಉದ್ರಾಗಿ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಪೀಸ್ ಥರನೇ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಲೈಟಾಗಿ ಜಾಸ್ತಿ ಪ್ರೆಷರ್ ಹಾಕಬೇಡಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ರೈಸ್ಗೂ ತಿನ್ಬೋದು, ಮತ್ತು ಚಪಾತಿ, ರೊಟ್ಟಿ ಯಾವುದಕ್ಕಾದ್ರೂ ತಿನ್ಬೋದು. ಒಳ್ಳೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಚೆನ್ನಾಗಿಲ್ಲ ಅಂತ ಒಂದು ಸಲ ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಎಗ್ ಬಜ್ಜಿ ಥರ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ. ರೈಸ್ಗಂತೂ ಸಕ್ಕತ್ತಾಗಿರುತ್ತೆ. ನನಗೆ ರೈಸಲ್ಲೇ ತುಂಬ ಇಷ್ಟ. ಬಟ್ ಆದರೆ ನಾನಿಲ್ಲಿ ರೊಟ್ಟಿ ಮಾಡ್ಕೋತೀವಿ ಮನೆಯಲ್ಲಿ. ರೊಟ್ಟಿ ರೆಸಿಪಿ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ಈ ಥರ ಉದುರಾಗಿ ಸ್ವಲ್ಪ ದಪ್ಪ ಬೀಸಾಗಿ ಇರುತ್ತೆ. ಫಸ್ಟ್ ಸ್ಮ್ಯಾಶ್ ಥರ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಅದು ಅಲ್ಲೇ ತವಾದ್ರಲ್ಲೇ ಕಾಯ್ತಾಯಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಇದಕ್ಕೆ ಸರ್ವ್ ಮಾಡೋದಕ್ಕಂತ ರೊಟ್ಟಿ ಮಾಡ್ಕೊಂಡಿದ್ದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ, ಓಕೆನಾ. ಬಾಯ್ ಗಾಯ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಹಾಗೆ ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೂ ಶೇರ್ ಮಾಡಿ, ಓಕೆನಾ.
ನಮ್ಗೆ ಆವಾಗ ಪ್ರೋತ್ಸಾಹ ಕೊಟ್ಟಂಗಿತ್ತೆ. ನಾನು ಯಾವಾಗೂ ಹೇಳ್ದ ಹಾಗೆ ನಮಗೆ ಅಂತ ಒಂದು ಪ್ರೋತ್ಸಾಹ ಕೊಡೋದು ಇದರಿಂದನೇ ಅಲ್ವಾ. ವಿಡಿಯೋ ಫುಲ್ ನೋಡಿ ನಮಗೂ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಗೈಸ್, ಬಾಯ್.